ಹಡಪದ ಅಪ್ಪಣ್ಣ ಕ್ಷೌರಿಕ ಸಮಾಜದ ನಿಸ್ವಾರ್ಥಿ ಸೇವಕನಿಗೆ ಜಿಟಿವಿ ಕನ್ನಡ ವಾಹಿನಿಯ ಕರ್ನಾಟಕ ಬಿಸಿನೆಸ್ ಸಾಮ್ರಾಟ್ ಅವಾರ್ಡ್ ಪ್ರಶಸ್ತಿ ಮುಡಿಗೇರಿದೆ. ಇದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಕಲಬುರಗಿ ಜಿಲ್ಲೆಯ ಹಡಪದ ಅಪ್ಪಣ್ಣ ಸಮಾಜದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಬಿ ಹಡಪದ್ ಸೂಗೂರಿನವರಿಗೆ ಶ್ರೀ ಷಡಕ್ಷರಿ ಬ್ರಹ್ಮ ಡಾಕ್ಟರ್ ಮಲ್ಲಯ್ಯ ಶಾಂತಮುನಿ ಮಹಾಸ್ವಾಮೀಜಿ ಶಿವಗಂಗೆ ಪರಮ ಪೂಜ್ಯರು ಅಮೃತಹಸ್ತದಿಂದ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಬೆಂಗಳೂರು ನಗರದಲ್ಲಿ ಇರುವ ವಸಂತ ನಗರ ಮಿಲ್ಲರ್ಸ್ ರೋಡ್ನ ಡಾಕ್ಟರ್ BR ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ನಡೆದ ಹನಿ ಹೆಲ್ಪ್ ಸಂಸ್ಥೆ ಮತ್ತು ಜಿ ಕನ್ನಡ ವಾಹಿನಿಯ ರಾಜ್ಯಮಟ್ಟದ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆಯ ಹಡಪದ ಅಪ್ಪಣ್ಣ ಸಮಾಜ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಮಲ್ಲಿಕಾರ್ಜುನ್ ಬಿ ಹಡಪದ್ ಸೂಗೂರ್ ಎನ್ಗೆ ಕರ್ನಾಟಕ ಬಿಸಿನೆಸ್ ಸಾಮ್ರಾಟ್ ಅವಾರ್ಡ್ ಪ್ರಶಸ್ತಿ ಶ್ರೀ ಷಡಕ್ಷರಿ ಬ್ರಹ್ಮ ಡಾಕ್ಟರ್ ಮಲ್ಲಯ್ಯ ಶಾಂತಮುನಿ ಮಹಾಸ್ವಾಮೀಜಿ ಶಿವಗಂಗೆಯ ಪರಮ ಪೂಜ್ಯರು ವೇದಿಕೆಯಲ್ಲಿ ನೀಡಿ ಗೌರವಿಸಿ ಆಶೀರ್ವದಿಸಿದರು. Dr. Mallikarjun Hadpad Sugu, Kalburgiya ಹಡಪದಪ್ಪನ ಸಮಾಜದ ಕಾರ್ಯದರ್ಶಿಗಳು ಡಾಕ್ಟರ್ ಮಲ್ಲಿಕಾರ್ಜುನ್ ಹಡಪದ್ ಸುಗು ಇವರಿಗೆ ವೆಸ್ಟರ್ನ್ ಡಿಸ್ಟ್ರಿಕ್ಟ್ ಆರ್ಗನೈಸಿಂಗ್ ಸೆಕ್ರೆಟರಿ ಎಜುಕೇಶನ್ ಈ ಕ್ಯಾಟಗರಿಯಲ್ಲಿ ಕರ್ನಾಟಕ ಬಿಸಿನೆಸ್ ಸಾಮ್ರಾಟ್ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಿದೆ. ಡಾಕ್ಟರ್ ಮಲ್ಲಿಕಾರ್ಜುನ್ ಬಿ ಹಡಪದ್ ಸುಗೂರ್ ಎನ್. ಅಭಿನಂದನೆಗಳು ಡಾಕ್ಟರ್ ಮಲ್ಲಿಕಾರ್ಜುನ್. ನಮಸ್ಕಾರ, ನಾನು ಮಲ್ಲಿಕಾರ್ಜುನ್ ಬೇಳಪ್ಪ ಸೂಗೂರಿನ ಕಲಬುರಗಿ ಜಿಲ್ಲೆಯ ಹಡಪದಪ್ಪಣ್ಣ ಕ್ಷೌರಿಕ ಸಮಾಜದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು. ಬಂಧುಗಳೇ, ಈಗಾಗಲೇ ನಮ್ಮ ಕಲಬುರಗಿ ಜಿಲ್ಲೆಯ ಹಡಪದಪ್ಪಣ್ಣ ಸಮಾಜ ವತಿಯಿಂದ ಒಟ್ಟು 13 ಕಡೆಗಳಲ್ಲಿ, ಅಂದರೆ ಅನಾಥಾಶ್ರಮ ಆಗಲಿ, ವೃದ್ಧಾಶ್ರಮ ಆಗಲಿ, ಹಿರಿಯ ವೃದ್ಧರಿಗೆ, ಪೌರ ಕಾರ್ಮಿಕರಿಗೆ, ಕಟ್ಟಡ ಕಾರ್ಮಿಕರಿಗೆ, ಸಾಧು ಸಂತರಿಗೆ, ಅಂಧ ಮಕ್ಕಳಿಗೆ, ಅಂಗವಿಕಲರಿಗೆ, ಹಿರಿಯ ವೃದ್ಧರಿಗೆ, ಈ ರೀತಿಯಾಗಿ ನಾವು ಒಟ್ಟು 1350ಕ್ಕೂ ಹೆಚ್ಚು ಜನತೆಗೆ ಉಚಿತವಾಗಿ ಕ್ಷೌರ ಸೇವೆಯನ್ನು ಮಾಡಿದ್ದೇನೆ. ಹಾಗಾಗಿ ಬೆಂಗಳೂರು ನಗರದಲ್ಲಿರುವಂತಹ ಎನಿ ಹೆಲ್ಪ್ ಸಂಸ್ಥೆ ಮತ್ತು ಜಿ ಕನ್ನಡ ವಾಹಿನಿಯ ವತಿಯಿಂದ ನಮ್ಮನ್ನು ಗುರುತಿಸಿಕೊಂಡು ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ, ಅಂದರೆ ಬೆಂಗಳೂರು ನಗರದಲ್ಲಿರುವಂತಹ ವಸಂತ ನಗರದಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಕರ್ನಾಟಕ ಸಾಮ್ರಾಟ್ ಬಿಸಿನೆಸ್ ಅವಾರ್ಡ್ ಪ್ರಶಸ್ತಿಯನ್ನು ಕೊಟ್ಟಿಸಿಕೊಂಡು ಗೌರವಿಸಿದ್ದಾರೆ. ಈ ಒಂದು ಪ್ರಶಸ್ತಿಯನ್ನು ಪಡೆದಿರುವಂತಹ ಜಿ ಕನ್ನಡ ವಾಹಿನಿಯವರಿಗೆ ನಮ್ಮ ಕಲಬುರಗಿ ಜಿಲ್ಲಾ ಹಡಪದಪ್ಪಣ್ಣ ಸಮಾಜ ವತಿಯಿಂದ ತುಂಬು ಹೃದಯದ ಅನಂತ ಧನ್ಯವಾದಗಳು. ಮಲ್ಲಿಕಾರ್ಜುನ್ ಬೇಳಪ್ಪ ಸೂಗೂರನ್, ಕಲಬುರಗಿ ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿಗಳು. ಈ ಒಂದು ಸೇವೆ ಅಂದರೆ ಅನಾಥರಿಗೆ, ಹಿರಿಯ ವೃದ್ಧರಿಗೆ ಒಟ್ಟು 1350ಕ್ಕೂ ಹೆಚ್ಚು ಅನಾಥರಿಗೆ ಉಚಿತ ಕ್ಷೌರ ಸೇವೆ ಮಾಡಿದ್ದಕ್ಕಾಗಿ ಈ ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅವರಿಗೆ ತುಂಬು ಹೃದಯ ಅನಂತ ಧನ್ಯವಾದಗಳು.